ಸರ್, ಈಗ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಸರ್ಕಾರ ನಿರ್ಧಾರ ಮಾಡಿದೆ. ಬಿಜೆಪಿ ಮತ್ತೆ ಹಿಂದುತ್ವವಾದಿಗಳೆಲ್ಲರೂ ಕೂಡ ಕನ್ನಡಾಂಬೆನ ವಿರೋಧ ಮಾಡಿದಂತವ್ರು ಇವ್ರಿಗೆ ಯಾಕೆ ಬೇರೆ ಯಾರು ಸಿಗ್ಲಿಲ್ವಾ ಅನ್ನುವಂತ ಅಭಿಯಾನವನ್ನ ಪೋಸ್ಟ್ ಗಳನ್ನ ಶುರು ಮಾಡಿದ್ದಾರೆ. ಯಾರು? ಬಿಜೆಪಿ ಅವರು, ಪ್ರತಾಪ್ ಸಿಂಹ, ಯತ್ನಾಳು, ಹೀಗೆ ಅನೇಕರು ಬಿಜೆಪಿ ಸಂಸದರು, ಮಾಜಿ ಸಂಸದರು. ಅವ್ರ ಮಾತಿಗೆ ಏನ್ ಮಾಡ್ಬೇಕೀಗ? ಅವ್ರ ಮಾತಿಗೆ ಏನ್ ಹೇಳ್ಬೇಕಪ್ಪ? ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು. ಪ್ರಿಯಾಂಬಲ್ನೆಲ್ಲ ಓದ್ತೀರಿ. ಪ್ರಿಯಾಂಬಲಲ್ಲಿ ಏನು ಹೇಳಿದೆ? ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು, ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ. ಹತ್ತನೇ ಸಂವಿಧಾನ ಹೇಳೋದು. ನಮಗೆ ಸಂವಿಧಾನ ಪರಮೋಚ್ಚ ಹೊರತು ಇನ್ಯಾವುದು ಪರಮೋಚ್ಚ ಇಲ್ಲವೇ ಇಲ್ಲ. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂಥ ಒಂದು ನಾಡ ಹಬ್ಬ. ಸಾಂಸ್ಕೃತಿಕ ಅಭಿವ್ಯಕ್ತಿ ಮಾಡುವಾಗ ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ. ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂಥ ಸ್ವತಂತ್ರವಾದ ಸಂಗತಿ. ನಮ್ಮ ಇವರು ಇದು ಪ್ರೈಸ್ ಬಂದಿದೆಯಲ್ಲ ಅವ್ರಿಗೆ, ಬಾನು ಮುಸ್ತಾಕ್ ಬೂಕರ್ ಪ್ರಶಸ್ತಿ ಬಂದಿದೆಯಲ್ಲ, ಇಡೀ ದೇಶಕ್ಕೆ ಕಿರೀಟ ಅಲ್ವಾ? ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ, ಅವ್ರನ್ನ ಯಾವ ರೀತಿ ನೋಡ್ತೀರಿ ನೀವು? ಅವ್ರನ್ನ ಯು ವಾಂಟ್ ಟು ಸಿ ಹರ್ ಎಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ಯು ವಾಂಟೆಡ್ ಟು ಸೆಗ್ರಿಗೇಟ್? ಪ್ರತ್ಯೇಕಿಸ್ತೀರಾ? ಸೊ ಇದು ಅವರು ಇಡೀ ದೇಶಕ್ಕೆ ಗೌರವ ತಂದಿದ್ದಾರೆ. ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ಹಿರಿಮೆ, ಘನತೆ, ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಸರ್ವರೂ ಸಹ ಭಾಗಿಯಾಗಬೇಕು. ಇದರಲ್ಲಿ ಧರ್ಮದ ಪ್ರಶ್ನೆ, ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ? ಈಶ್ವರ ಅಲ್ಲ ತೇರೆ ನಾಮ್ ಸಬಕು ಸನ್ಮತಿ ದೇ ಭಗವಾನ್ ಅಂತ ಹೇಳಲ್ವಾ ಗಾಂಧೀಜಿಯವರು? ಹೇಳಲ್ವ ಅದನ್ನ? ಸೊ ವಾಟ್ ಇಸ್ ರಾಂಗ್? ಈಗ ಸೌತ್ ಕನ್ನಡ ನೋಡಿ, ದೇಶದ ಕೆಳಗಡೆ ದೇವಸ್ಥಾನ ಇರ್ತದೆ, ಮೇಲೆ ಮಸೀದಿ ಇರ್ತದೆ. ಕೆಲವು ಕಡೆ ಕೆಳಗಡೆ ಮಸೀದಿ ಇರ್ತದೆ, ಕೆಳಗಡೆ ದೇವಸ್ಥಾನ ಇರ್ತದೆ. ಯುಗಾದಿ ಮಾಡಿದ್ರೆ ಹೋಳಿಗೆ ಊಟ ಮಾಡೋಕ್ಕೆ ನಮ್ಮ ಮನೆ ಬರ್ತಾರೆ. ಬಕ್ರೀದ್ ಮಾಡಿದಾಗ ಅವ್ರ ಮನೆಗೆ ಬಿರಿಯಾನಿ ತಿನ್ನೋಕ್ಕೆ ನಾವು ಹೋಗ್ತೀವಿ. ಇದರಲ್ಲಿ ಏನಿದೆ? ವಾಟ್ ಈಸ್ ದೇ? ವೈ ವಾಂಟ್ ಟು ಡಿಸ್ಕ್ರಿಮಿನೇಟ್? ಸಂವಿಧಾನ ನಂಗೆ ಹೇಳಿಲ್ವಲ್ಲ. ಹೀಗಾಗಿ ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ಒಂದು ಈ ನಾಡ ಹಬ್ಬ ಸಹಜವಾಗಿ ಜನರು ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅದು ಅವರ ಆಯ್ಕೆಯನ್ನು ಗೌರವಿಸಬೇಕು. ಸಂವಿಧಾನ ಅದನ್ನೇ ಹೇಳಿರೋದು. ಸಂವಿಧಾನಾತ್ಮಕವಾದಂಥ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು, ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ. ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ಕೇಳ್ತಿರಲ್ರಿ? ಇಷ್ಟೆಲ್ಲ ಹೇಳಿದ್ಮೇಲೆ ಯು ಆರ್ ದಿ ಪ್ರೆಸ್ ಪೀಪಲ್ ಅಪೋಲ್ಡಿಂಗ್ ದಿ ಡೆಮೊಕ್ರೆಟಿಕ್. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಗುರಿಯಾಗಿದೆ. ಸದನದ ಒಳಗೆ ಆರ್ಎಸ್ಎಸ್ ಗೀತೆ ಆಡಿರೋದು. ನನಗೂ ಸಮಾಧಾನ RSS ಗೀತೆ ಆಡಿದ್ದು ನಮಸ್ತೆ ಸದಾವತ್ಸಲೆ ಅಂತ RSS ಗೀತೆ ಆಡಿರೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಾಬಾ ಸಾಹೇಬ್ರು RSS ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ಕೂಡ ತಾವು ಪೋಸ್ಟ್ ಮಾಡಿದ್ರು. ಅದು ಒಂದು ಪ್ರತ್ಯೇಕವಾದಂಥ ಸಿದ್ಧಾಂತ. RSS ಪ್ರತ್ಯೇಕ, ಅದಕ್ಕೆ ಇಡನ್ ಅಜೆಂಡಾ ಇದೆ. ಹಾಗಂದ ತಕ್ಷಣ DK ಶಿವಕುಮಾರ್ RSSಗೆ BJPಗೆ ಹೋಗ್ತಾರೆ ಅಂತ ಅರ್ಥನಾ? ನಾವು ಹಿಂದೂಗಳಿದ್ದೀವಪ್ಪ ಅನ್ನೋದು ಹೇಳಿದ್ದಾರೆ ಅಷ್ಟೇ ಹೊರತು ಆ ಸಿದ್ಧಾಂತವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಅಥವಾ ಯಾರ್ಯಾರು ಸೆಕ್ಯುಲರಿಸಮ್, ಡೆಮೋಕ್ರಸಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಲವಾದ ನಂಬಿಕೆ ಇದೆ ಅವರೆಲ್ಲರೂ ಕೂಡ ವಿರೋಧಿಸ್ತಾರೆ. ಸರ್, ಈಗ ರಾಹುಲ್ ಗಾಂಧಿ ಅವರೇ ನಾವು BJPಗಿಂತ ಮೊದಲು RSS ಅನ್ನು ಸೋಲಿಸಬೇಕು, RSS ಸಿದ್ಧಾಂತಗಳು ಹಂಗಿದಾವೆ, ನೀವು ಹಂಗೆ ಹೇಳೋರು. ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಧರ್ಮಾಂಧತೆ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ, ದೇಶದ ಬಹುತ್ವಕ್ಕೆ ದೊಡ್ಡ ಆಘಾತ ಉಂಟು ಮಾಡುವಂಥ ಸಂಘಟನೆಗಳು ಯಾವುದೇ ಇದ್ರೂ ಇನ್ಕ್ಲೂಡ್ RSS we should condemn. ಸರ್, ಧರ್ಮಸ್ಥಳ ಕೇಸ್ನ ಎನ್ಐಗೆ ವಹಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಿದ್ದಾರೆ. ಒಂದು ಗ್ಯಾಂಗ್ ಇದರಿಂದ ಇದೆ, ಎಡಪಂಕ್ತಿಯರ ಚಿಂತನೆಗಳು ಇದರಿಂದ ಇದೆ, ಧರ್ಮಸ್ಥಳಕ್ಕೆ ಅಪಮಾನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ NI ತನಿಖೆಗೆ ಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಅಂತ ಹೇಳಿದಾರಲ್ಲ ಬಸವಣ್ಣವರು, ಅದನ್ನೆಲ್ಲ ಮಾಡೋಕ್ಕೆ SIT ಮಾಡಿದ್ದಾರೆ. ಇದರಲ್ಲಿ ಏನೇನಿದೆ ಎಲ್ಲ ಹೊರಗಡೆ ಬರುತ್ತೆ.
ಬಂದಾಗ ಯಾರ್ಯಾರು ಏನೇನ್ ಮಾಡ್ತಾರೆ ಗೊತ್ತಾದಾಗ ಕಾನೂನು ತನ್ನ ಕ್ರಮ ಸರ್ಕಾರ ತಗೊಳುತ್ತೆ. ಏನಾದ್ರು ಎಡುತ್ತಾ ಸರ್ ಈ ವಿಚಾರದಲ್ಲಿ ತನಿಖೆ ಇಲ್ಲಿ ಎಡುವ ಪ್ರಶ್ನೆ ಇಲ್ವಲ್ಲ. ಬುಡೆ ಮನುಷ್ಯ ಹೇಳಿದ ಕಡೆ ಎಲ್ಲ ಕೆದಕಿದ್ರು. ಇಲ್ಲಿ ಸರ್ಕಾರ ಎಡುವ ಪ್ರಶ್ನೆ ಆಗಲಿ, ಅಪಪ್ರಚಾರಕ್ಕೆ ಕುಮ್ಮಕ್ಕು ಕೊಡೋದಾಗ್ಲಿ ಯಾವ ಪ್ರಶ್ನೆನೂ ಇಲ್ಲ. ಯಾರ್ಯಾರು ಈ ಥರ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರ ಮಾಡ್ತವೆ, ಒಂದು ಸೂಕ್ತ ತನಿಖೆ ಮೂಲಕ ಒಂದು ತಾರ್ಕಿಕ ಅಂತ ಹೋಗ್ಬೇಕಲ್ವಾ. ಅದೋದ್ಮೇಲೆ ಸ್ಪಷ್ಟತೆ ಸಿಗುತ್ತೆ. ಗೌರ್ಮೆಂಟ್ ಈಸ್ ನಥಿಂಗ್ ಟು ಡೂ ಇನ್ ದಿಸ್ ಇನ್ಸಿಡೆಂಟ್. ಎಲ್ಲ ಪರಿಶುದ್ಧವಾಗಿ ಹೊರಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಈ ಕೃಷಿ ಉದ್ಯೋಗಾಕಾಂಕ್ಷಿಗಳೆಲ್ಲ ಅದೇ ನಮ್ಮ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿಗಳು ಈಗ ಮೊನ್ನೆ ತಾನೇ ಒಳ ಮೀಸಲಾತಿ ಆಗಿದೆ, ಅವ್ರಿಗೆ ಪರೀಕ್ಷೆ ಕಂಡಕ್ಟ್ ಮಾಡಿದ್ದಾರೆ. ಅವರು ಮಾತಾಡಕ್ ಬಿಡ್ರಯ್ಯ. ಮಾಡಿದ್ದಾರೆ ಅವ್ರೇನು ಈಗ ತಾನೇ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಅಲ್ಲಿ ಒಳ ಮೀಸಲಾತಿ % ಘೋಷಣೆ ಮಾಡಿದಿರಿ. ಎಕ್ಸಿಕ್ಯೂಟಿವ್ ಆರ್ಡರ್ ಇನ್ನೂ ಇಶ್ಯೂ ಆಗಿಲ್ಲ. ಇದು ಮಾಡಿಬಿಟ್ಬಿಟ್ರೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ. ಅದಕ್ಕೆ ಅದನ್ನು ಸ್ಥಗಿತಗೊಳಿಸಿ ಅಂತ ಹೇಳಿದ್ದಾರೆ. ಈಗ SCP TSP ಮೀಟಿಂಗ್ CM ಚೀಫ್ ಸೆಕ್ರೆಟರಿ ಎಲ್ಲ ಬರುತ್ತೆ, ಅಲ್ಲೇ ಅವ್ರ ಗಮನಕ್ಕೆ ತಂದು ಇದನ್ನ ಅವ್ರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕ್ರಮ ತಗೊಳ್ತಾರೆ.